ಯಾರು ನೀವು? ನಿಮ್ಮನ್ನ ಈ ಮುಂಚೆ ನಾನೆಲ್ಲೂ ನೋಡೇ ಇಲ್ವಲ್ಲ? ಹೌದಾ, ನೋಡಿಲ್ವಾ? ನಿಧಿ, ನಿಮ್ ಫ್ರೆಂಡ್ ಬರ್ಡೇನಾ? ಗಿಫ್ಟ್ ಬಾಕ್ಸ್ ರೆಡಿ ಮಾಡ್ತಿದ್ಯಾ? ಇಲ್ಲ ಅಮ್ಮ, ರಚನಾ ಅಕ್ಕಂಗೆ ಗಿಫ್ಟ್. ರಚನನ್ಗ? ಅವಳ ಬರ್ಡೇ ಈಗ ಬರಲ್ವಲ್ಲ? ಇದು ಬರ್ಡೇ ಗಿಫ್ಟ್ ಅಲ್ಲ ಡ್ಯಾಡ್. ಮತ್ತೆ ನವರಾತ್ರಿ ಶುರುವಾಗ್ತಿದೆ ಅಲ್ಲ, ಅಕ್ಕ ಮನೇಲಿ ಗೊಂಬೆ ಕೂರಿಸ್ತಾ ಇದ್ದಾಳಂತೆ. ಅದಕ್ಕೆ ನಮ್ ಕಡೆಯಿಂದನೂ ಒಂದಷ್ಟು ಗೊಂಬೆಗಳನ್ನ ಗಿಫ್ಟ್ ಆಗಿ ಕೊಡೋಣ ಅಂತ ಪ್ಯಾಕ್ ಮಾಡಿದೀನಿ. ನನಗೂ ರಚ್ಚು ಫೋನ್ ಮಾಡಿದ್ಲು ಬನ್ನಿ ಅಂತ, ಆದ್ರೆ ಹೋಗಕ್ ಆಗ್ತಾ ಇಲ್ಲ. ನೀನೇ ಹೋಗಿ ನಮ್ ಪರವಾಗಿ ಕೊಟ್ಬಿಡಮ್ಮ. ಸರಿ ಡ್ಯಾಡ್. ಯಾರು ಎಲ್ಗೂ ಹೋಗೋ ಅವ್ರ ಮನೆ ಹಬ್ಬನ ಅವ್ರು ಮಾಡ್ಕೊಳ್ಳಿ, ನಾವೇನ್ ಹೋಗಿ ಭಾಗವಹಿಸೋದೇನ್ ಬೇಡ. ನಮ್ಮನೇಲಿ ಗೊಂಬೆ ಕೂರಿಸೋ ಪದ್ಧತಿ ಇಲ್ಲ. ಅಲ್ಲಿಗೆ ಹೋಗಿ ನೋಡ್ಕೊಂಡು ಬಂದ್ರೆ ನಿಧಿಗೂ ನಮ್ ಸಂಪ್ರದಾಯ ಕಲೆ ಬಗ್ಗೆ ಎಲ್ಲ ಗೊತ್ತಾಗತ್ತಲ್ವಾ ಅದಕ್ಕೆ? ರೀ, ಅಕ್ಕ ಬೇಡ ಅಂತಾರಲ್ಲ, ಬಿಟ್ಬಿಡಿ. ದೊಡ್ಡಮ್ಮ, ನಾನು ಅಲ್ಲೇನು ಜಾಸ್ತಿ ಗೊತ್ತಿರಲ್ಲ. ಈ ಗಿಫ್ಟ್ ನ ಕೊಟ್ಟ ತಕ್ಷಣ ನಾನು ವಾಪಸ್ ಬಂದ್ಬಿಡ್ತೀನಿ. ಹೋಗೋದ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ನಿನ್ನ ಮಾತಿಗೆ ನಾನು ಬೆಲೆ ಕೊಡಲ್ಲ. ಹೋಗ್ತೀವಿ ಅನ್ನೋದಿದ್ರೆ ನಿಮ್ಮಿಷ್ಟ. ನಿಧಿ, ಬೇಡ ಬೇಡಮ್ಮ, ಅತ್ತಿಗೆ ಮಾತನ್ನ ಮೀರೋದ್ ಬೇಡ. ಅಯ್ಯೋ ದೇವ್ರೆ, ಮಕ್ಕಳ ಸಣ್ಣ ಸಣ್ಣ ಸಂತೋಷನೂ ಕಿತ್ಕೋತಾ ಇದ್ದೀನಲ್ಲ ನಾನು. ಎಲ್ಲ ಆ ದೇವಿಯಿಂದ. ಇವಳನ್ನ ನಾನು ಹೇಗಾದ್ರೂ ಕಾಪಾಡ್ಕೋತೀನಿ. ರಚನಾನ ಆ ದೇವಿಯಿಂದ ಕಾಪಾಡೋರು ಯಾರು? ಅಮ್ಮ ದುರ್ಗಾ ಮಾತೆ, ನೀನೇ ನನ್ನ ಮಗಳನ್ನ ಆ ದುಷ್ಟಶಕ್ತಿಯಿಂದ ಕಾಪಾಡಬೇಕು. ಹಲೋ. ಹಲೋ ನಿಧಿ, ಹೇಳಕ್ಕ. ನೀನು ಕಳಿಸಿರೋ ಇಂಜೆಕ್ಷನ್ ಬಾಟಲ್ಗಳನ್ನ ನಾನೀಗ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಗುಡ್ ಗುಡ್, ಮಾಡು. ಈ ಇಂಜೆಕ್ಷನ್ಗಳಿಂದ ಅತ್ತೆಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಕ್ಕ, ಅದೆಲ್ಲ ಮಲ್ಟಿ ವಿಟಮಿನ್ ಇಂಜೆಕ್ಷನ್ಸು. ಅದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಷ್ಟೇ, ಬೇರೆ ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ನಾನು ನಮ್ಮ ಡೀನ್ ಹತ್ರ ಕನ್ಸಲ್ಟ್ ಮಾಡೆ ಅದನ್ನೆಲ್ಲ ನಿನಗೆ ಕಳಿಸ್ಕೊಟ್ಟಿರೋದು. ಸರಿ ನಿಧಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಕ್ಕ. ಅಮ್ಮ, ಅದು ದೊಡಮ್ಮ, ಯಾಕೋ
ಮೈಂಡ್ ತುಂಬ ಅಪ್ಸೆಟ್ ಆಗಿದೆ. ಕೋಪ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತೇ ಇದೆ ಅಲ್ವಾ? ಸ್ವಲ್ಪ ಕಾಪರೇಟ್ ಮಾಡಿ. ದೇವಿ, ಆ ಇಂಜೆಕ್ಷನ್ ಮಾತ್ರ ದಯವಿಟ್ಟು ಕೊಡ್ಬೇಡಮ್ಮ. ಮೈಯ ಉರಿಯುತ್ತೆ, ಉಸಿರಾಡೋಕೆ ಕಷ್ಟ ಆಗುತ್ತೆ. ನನಗೂ ಎಕ್ಸಾಕ್ಟ್ಲಿ ಹೀಗೆ ಆಗ್ತಾ ಇದೆ ನಿನ್ ಮಗ ಸೊಸೆಯಿಂದ. ಆ ಕೃಷ್ಣನ ಭಯಪಡಿಸಿ ಸಂಜೀವನು ರಚನಾ ಈ ಮನೆಯಿಂದ ಓಡಿಸೋಣ ಅನ್ಕೊಂಡ್ರೆ ಆ ಬೊಂಬೆನ ನನ್ ಮೇಲೆ ಬಿಟ್ಟು ನನ್ನನ್ನೇ ಹೆದರ್ಸ್ತಾಳ ರಚನಾ. ಡಮ್ಮಿ ಗುರುಜಿನ್ ಕರೆಸ್ತಾಳೆ, ಬೇವಿನ ಎಲೆಯಲ್ಲಿ ನನಗೆ ಹೊಡಿಸ್ತಾಳೆ. ಅವಳನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಲ್ಲಮ್ಮ, ನಿನ್ ಕೋಪ ಏನಿದ್ರು ರಚನಾ ಸಂಜೀವನ್ ಮೇಲ್ತಾನೆ. ಪಾಪ ಕೃಷ್ಣ ಏನ್ ಮಾಡಿರ್ಲಿ ನಿನ್ಗೆ? ಅವಳ ಮೇಲೆ ಬೊಂಬೆನ ಯಾಕಮ್ಮ ಬಿಡಕ್ ಹೋದೆ? ಆ ಬೊಂಬೆನ ನೀನೇ ಅಂತಲ್ಲ ಅವಳ ಕೈಲಿ ಹೊಡ್ಸಾಕ್ಸಿದ್ದು. ಅವಳು ನನ್ನ ಮೊಮ್ಮಗಳು ದೇವಿ. ಅಜ್ಜಿ ನನ್ನ ಕಾಪಾಡಿ ಅಂತ ಅವಳು ಬೇಡ್ಕೊಳ್ಳೋವಾಗ ನಾನು ಹೇಗಮ್ಮ ಸುಮ್ಮನಿರಕ್ಕಾಗತ್ತೆ? ಮೋಸಗಾರ ಮಗನ್ ಮಗಳ ಬಗ್ಗೆ ನಿನಗೆ ಅನುಕಂಪ ಇದೆ, ಪ್ರೀತಿ ಇದೆ. ಅದನ್ನೆಲ್ಲ ಅಳಿಸ್ ಹಾಕ್ಬಿಡ್ತೀನಿ ನಾನು. ನೀನ್ ಯಾರು ಅಂತ ನೀನೇ ಮರಿಬೇಕು ಅಂತ ಇಷ್ಟು ವರ್ಷದಿಂದ ಔಷಧಿ ಕೊಡ್ತಿದ್ರು. ಹಾಳಾದ್ ನಿನ್ ಮೆಮೊರಿ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ? ಬಿಡಲ್ಲ, ನಾನ್ ನಿನ್ನನ್ನು ಬಿಡಲ್ಲ, ಅವರನ್ನು ಬಲಿ ಹಾಕ್ದೆ ಬಿಡಲ್ಲ. ಯಾರ್ ನೀವು? ನಿಮ್ಮನ್ನ ಈ ಮುಂಚೆ ನಾನೆಲ್ಲೂ ನೋಡೇ ಇಲ್ವಲ್ಲ? ಹೌದಾ, ನೋಡಿಲ್ವಾ? ಸರಿಯಾಗಿ ನೆನ್ಪು ಮಾಡ್ಕೊ. ಈಗ ನೀನ್ ನಿಂತಿರೋದು ನನ್ ಮುಂದೆನೆ. ನಿಮ್ ಮಾತ್ ನನಗೆ ಅರ್ಥ ಆಗ್ತಿಲ್ಲ. ಕಲಿಯುಗದ ದೈವಿ ನೀನು. ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನನ್ ಮುಂದೆ ನಿಂತ್ಕೊ ಅಂತ ಬೇಡ್ಕೊಂಡೆ, ಅದಕ್ಕೆ ಬಂದಿದ್ದೀನಿ. ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೆ. ಇಲ್ಲಿ ಬರೋ ಬದುಕೇ ಒಂದು ಯುದ್ಧ. ಸಮಸ್ಯೆಗಳು ಅಲೆಗಳ ಹಾಗೆ ಬಂದು ತಾಕ್ತಾನೆ ಇರುತ್ತೆ. ನಿರಂತರವಾಗಿ ಅದನ್ನ ಎದುರಿಸ್ತಾ ಹಿಂದಕ್ಕೆ ತಳ್ತಾನೆ ಇರ್ಬೇಕು. ಸಮಯ ಬರ್ಲಿ ಅಂತ ಕಾಯ್ತಾ ನಿಂತ್ರೆ ಅದ್ ನಮ್ಮನ್ನ ಮುಳುಗಿಸ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ತುಂಬಾ ತಿಳಿದವ್ರ ತರ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಕುರುಕ್ಷೇತ್ರದಲ್ಲಿ ನಿಂತಾಗ ಅರ್ಜುನನ್ ಪರಿಸ್ಥಿತಿ ಯಾವ ರೀತಿ ಇತ್ತು, ನಿನ್ ಪರಿಸ್ಥಿತಿನೂ ಅದೇ ರೀತಿ ಇದಾಗಿದೆ. ನಾನು
ನನ್ನವ್ರ ಜೊತೆನೆ ಯುದ್ಧ ಮಾಡ್ಬೇಕಾ? ಯಾಕಶ್ಚಿತ್ ಒಂದಷ್ಟು ಭೂಮಿಗೋಸ್ಕರ ನಾನ್ ನನ್ನವ್ರನ್ನೇ ಬಲಿ ತಗೋಬೇಕಾ? ನಾಳೆ ದಿನ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾರೆ? ಸಂಬಂಧಗಳಿಗಿಂತ ಸ್ವತ್ತು ಇವ್ರಿಗೆ ಮುಖ್ಯ ಆಯ್ತಲ್ಲ ಅಂತ ನನ್ ಬಗ್ಗೆ ತುಚ್ಛವಾಗಿ ಭಾವಿಸಲ್ಲ. ಈ ರೀತಿ ನಾನಾ ಗೊಂದಲಗಳು ಅರ್ಜುನನ್ಗೂ ಕಾಡ್ತಾ ಇತ್ತು. ಆಗ ಕೃಷ್ಣ ಪರಮಾತ್ಮ ಏನ್ ಹೇಳ್ದ ಗೊತ್ತಾ? ನಿನ್ ಯುದ್ಧ ನಿನ್ನೋರ್ ವಿರುದ್ಧ ಅಲ್ಲ, ಅಧರ್ಮದ ವಿರುದ್ಧ, ದುಷ್ಟತನದ ಮೇಲೆ, ಅರಿಷಡ್ ವರ್ಗಗಳ ಮೇಲೆ. ಇಲ್ಲಿ ಸತ್ಯ ಗೆಲ್ಬೇಕು, ಧರ್ಮ ನಿಲ್ಲಿಸ್ಬೇಕು ಅಂದ್ರೆ ಇದು ನಿನಗೆ ಅನಿವಾರ್ಯ. ಅದೇ ಅರ್ಜುನನ ಸ್ಥಿತಿಯಲ್ಲಿ ನೀನ್ ನಿಂತಿದ್ಯ. ಅದೇ ಗೊಂದಲದಲ್ಲಿದ್ಯಾ. ಧರ್ಮ ನೆಲೆ ನಿಲ್ಬೇಕು ಅಂದ್ರೆ ದೂಷಣೆಗೆ ಹೆದರ್ಕೋಬಾರ್ದು, ಹೋರಾಡ್ಬೇಕು, ಜಯಿಸ್ಬೇಕು. ನೀನು ಜಯಿಸ್ತ್ಯ. ಮಾರ್ಗದರ್ಶನ ಮಾಡುವಂದೆ ಮಾಡ್ತಿದ್ದೀನಿ. ಇಷ್ಟು ಕಿರಿಯೋಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ನೀನೇನ್ ಅನ್ಕೊಂಡಿದ್ಯೋ ಅದ್ರ ಪ್ರಕಾರ ಧೈರ್ಯವಾಗಿ ಮುನ್ನುಗ್ಗು. ವಿಜಯದಶಮಿ ದಿನ ನಿನಗ್ ವಿಜಯ ಸಿಗುತ್ತೆ.